ಆಸ್ತಿಗಾಗಿ ಗಂಡ ಅತ್ತೆಯನ್ನೇ ಪತ್ನಿ ಹೊರಹಾಕಿದಂತಹ ಘಟನೆ ಸಂಭವಿಸಿದೆ. ಕೋಟಿ ಕೋಟಿ ಆಸ್ತಿಯನ್ನ ಬರೆಸಿಕೊಂಡು ಸೊಸೆ ಹೊರದಬ್ಬಿಸಿದ್ದಾರೆ. ಹೆಂಡತಿ ಕಿರುಕುಳಕ್ಕೆ ಬೇಸತ್ತು ಈಗ ಗಂಡ ಬೀದಿಗೆ ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಎಲೆಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಡಯಾಲಿಸಿಸ್ ಪೇಷಂಟ್ ಆಗಿರುವಂತಹ ಪತಿ ವಿಶ್ವನಾಥ್ನನ್ನ ಪತ್ನಿ ಮನೆಯಿಂದ ಹೊರಹಾಕಿದ್ದಾರೆ. ಅದು ಕೂಡ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಬರೆಸಿಕೊಂಡು ಪತಿ ಹಾಗೂ ಅತ್ತೆ ಇಬ್ಬರನ್ನ ಹೊರಹಾಕಿದ್ದಾಳೆ. ವಿಶ್ವನಾಥ್ ಪತ್ನಿ ರಾಧಮ್ಮ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. 35 ವರ್ಷಗಳ ಹಿಂದೆ ರಾಧಮ್ಮ ಹಾಗೂ ವಿಶ್ವನಾಥ್ ಮದುವೆಯಾಗಿದ್ರು. 4 ವರ್ಷಗಳ ಹಿಂದೆನೇ ಆಸ್ತಿ ಕೂಡ ಬರೆಸ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. 4 ವರ್ಷಗಳಾಯಿತು. ತಮ್ಮನ ಜೊತೆಗೆ ತಾಯಿ ಮತ್ತು ಮಗ ಈಗ ಆಸ್ತಿಗಾಗಿ ಮನೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಾಯಿ ಹಾಗೂ ಮಗ ಇಬ್ಬರೂ ಸೇರಿಕೊಂಡು ಆಸ್ತಿಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಾಯಿ ಹಾಗೂ ಮಗ ಇಬ್ಬರು ಪ್ರತಿಭಟನೆ ಮಾಡಿದ್ದಾರೆ. ನಗರ ಠಾಣೆಗೆ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದಾರೆ. ಎಸ್ಪಿಗೂ ದೂರು ಸಲ್ಲಿಕೆ ಮಾಡಿದ್ದಾರೆ ಪತ್ನಿ ವಿಶ್ವನಾಥ್ ಅವರ ಪತ್ನಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿಶ್ವನಾಥ್ ಅವರು ಅಳಲು ತೋಡ್ಕೊಳ್ತಾ ಇದ್ದಾರೆ. 35 ವರ್ಷಗಳ ಹಿಂದೆ ಮದುವೆಯಾಗಿದ್ದೆ ಸ್ವಾಮಿ, ಆದರೆ 4 ವರ್ಷಗಳ ಹಿಂದೆ ನನ್ನ ಹೆಂಡತಿ ಆಸ್ತಿ ಬರೆಸ್ಕೊಂಡ್ಲು, ಕೇಳ್ತಾ ಇದ್ದಾಳೆ ಅಂತ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಬರೆದು ಕೊಟ್ಬಿಟ್ಟೆ. ಆದರೆ ಈಗ ಮನೆಯಿಂದ ಹೊರದಬ್ಬಿದ್ದಾಳೆ. ನನ್ನ ತಾಯಿಯನ್ನು ಕೂಡ ಮನೆಯಿಂದ ಹೊರದಬ್ಬಿದ್ದಾಳೆ ಅಂತ ಈಗ ವಿಶ್ವನಾಥ್ ಅವರು ಕಣ್ಣೀರಿಡ್ತಾ ಇದ್ದಾರೆ. ಜೊತೆಗೆ ಮನೆಯ ಹೊರಗಡೆ ಕೂತು ತಾಯಿ ಮಗ ಇಬ್ರು ಕಣ್ಣೀರಿಡ್ತಾ ಇದ್ದಾರೆ. ತೊಂದರೆ ಮಾಡಿದ್ದೀವ ಗೊತ್ತಾ ನಿಮ್ಗೆ? ಫ್ಯಾಮಿಲಿ ಹೌದು. ಇವಾಗ ಸುಮಾರು ಎಷ್ಟು ಕೋಟಿಗೆ ಆಸ್ತಿ ಗೊತ್ತಿಲ್ಲ. ಟಿಪ್ಪ ಮುಂದ್ರೆ ಮನೆ ಲೇಔಟ್ ಮಾಡ್ತಾ ಇದ್ದೀವಿ. ಅಲ್ಲೇ ನಿಮ್ಗೇನ ತೊಂದರೆ ಮಾಡಿದ್ದೀವ? ಗೊತ್ತಾ ನಿಮ್ಗೆ? ಫ್ಯಾಮಿಲಿ ಹೌದು. ಇವಾಗ ಸುಮಾರು ಎಷ್ಟು ಕೋಟಿಗೆ ಆಸ್ತಿ ಗೊತ್ತಿಲ್ಲ. ಟಿಪ್ಪ ಮುಂದ್ರೆ ಮನೆ ಲೇಔಟ್ ಮಾಡ್ತಾ ಇದ್ದೀವಿ. ಮಾತ್ರೆ ನೋಡಿ ಸರ್, ಇಷ್ಟು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ತಮಗಾಗಿರುವಂತಹ ಅನ್ಯಾಯವನ್ನ ಹೇಳಿಕೊಂಡು ವಿಶ್ವನಾಥ್ ಅವರು ಕಣ್ಣೀರಿಡ್ತಾ ಇದ್ದಾರೆ. ಮತ್ತೊಂದೆಡೆ ವಿಶ್ವನಾಥ್ ಅವರ ತಾಯಿ ಕೂಡ ಕಣ್ಣೀರಿಡ್ತಾ ಇದ್ದಾರೆ. ಪತ್ನಿ ಹೆಸರಿಗೆ ಆಸ್ತಿ ಬರೆದುಬಿಟ್ಟಿದ್ದೀನಿ, ಈಗ ಮನೆಯಿಂದ ಹೊರಗಡೆ ಹಾಕಿದ್ದಾಳೆ. ಎಷ್ಟು ಆಸ್ತಿ ಬರೆದಿದ್ದೀನಿ ಗೊತ್ತಾ, ಲೇಔಟ್ ಕೂಡ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ತಮಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು. ಹೆಂಡತಿ ಆಸ್ತಿ ಬರೆಸ್ಕೊಂಡು ಮನೆಯಿಂದ ಹೊರದಬ್ಬಿದ್ದಾಳೆ, ಹೀಗಾಗಿ ನಮ್ಮ ಆಸ್ತಿ ನಮಗೆ ವಾಪಸ್ಸು ದಕ್ಕಿಸ್ಕೊಡಿ ಅಂತ ಈಗ ತಾಯಿ ಮಗ ಇಬ್ಬರು ಕಣ್ಣೀರಿಡ್ತಾ ಇದ್ದಾರೆ. 35 ವರ್ಷಗಳ ಹಿಂದೆ ವಿಶ್ವನಾಥ್ ಅವರು ಮದುವೆಯಾಗಿದ್ದರು. ಅದಾದ ನಂತರ ರಾಧಮ್ಮ ಎಂಬಾಕೆಯ ಜೊತೆಗೆ 35 ವರ್ಷ ಸಂಸಾರ ಕೂಡ ಮಾಡ್ತಾರೆ. ಆದರೆ 4 ವರ್ಷಗಳ ಹಿಂದೆ ಪತ್ನಿ ರಾಧಮ್ಮ ಆಸ್ತಿ ಬರೆದು ಕೊಡುವಂತ ಕೇಳಿದ್ರು, ದುಂಬಾಲು ಬಿದ್ದರು. ಆಯಿತು ಅಂತ ಆಸ್ತಿ ಬರೆದು ಕೊಟ್ಟರೆ ಈಗ ಗಂಡ ಅತ್ತೆ ಇಬ್ಬರನ್ನ ಮನೆ ಬಿಟ್ಟು ಹೊರ ಹಾಕಿದಾಳಂತೆ. ಈಗ ಗಂಡ ಅತ್ತೆ ಇಬ್ಬರು ಮನೆಯ ಹೊರಗಡೆ ಕೂತು ಹೋರಾಟ ಮಾಡ್ತಾ ಇದ್ದಾರೆ. ಪತ್ನಿಯ ವಿರುದ್ಧವೇ ಪತಿ ಮನೆಯ ಆಚೆ ಕುಳಿತು ಪ್ರತಿಭಟನೆ ಮಾಡ್ತಾ ಇರುವಂತಹ ಘಟನೆ ಎಲ್ಲರ ಕರಳು ಹಿಂಡುವಂತಿದೆ. ಇದರ ಜೊತೆಗೆ ಈಗ ನಗರ ಠಾಣೆಗೆ ಒಂದು ದೂರು ಕೂಡ ದಾಖಲು ಮಾಡಿದಾರಂತೆ. ಎಸ್ಪಿಗೂ ದೂರು ಕೊಟ್ಟಿದ್ದಾರಂತೆ ಅವರ ಪತ್ನಿ. ಹೀಗಾಗಿ ನಮಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಪತಿ ವಿಶ್ವನಾಥ್ ಅಳಲು ತೋಡ್ಕೊಂಡಿದ್ದಾರೆ. ಮಾತ್ರೆ ನೋಡಿ ಸರ್, ಇಷ್ಟು ಸುಮಾರು ಎಷ್ಟು ಕೋಟಿಗೆ ಆಸ್ತಿ ಗೊತ್ತಿಲ್ಲ. ಟಿಪ್ಪ ಮುಂದ್ರೆ ಮನೆ ಲೇಔಟ್ ಮಾಡ್ತಾ ಇದ್ದೀವಿ.
ಅಲ್ಲೇ ನಿಮ್ಗೇನ ತೊಂದರೆ ಮಾಡಿದೀವ